ಈ ನೀವೆಲ್ಲ ಮಾಡ್ತಿದ್ದೀರಲ್ಲ, ಇಲ್ಲಿ ಹೋಗ್ತಿದ್ದಂಗೆ ಅದು ರಾಜಕೀಯ ಶುರು ಮಾಡ್ತೀರಿ. ನಮ್ಮ ಪರಿಸ್ಥಿತಿ ಹೇಗಿದ್ದೀರಿ, ಈ ಕ್ಲಾಸ್ ಆಗಿದೆ. ಮತ್ತೆ ನಾವು ಮೂರ್ ಜನ ಬೇಕಾದಷ್ಟೇ ಅವ್ರಿಗೂ ಗೊತ್ತಿದೆ. ನ್ಯಾಷನಲ್ ಲೀಡರ್ ಅವರು, ಕಾಂಗ್ರೆಸ್ಸಿನ ಈಗಿನ ದುಸ್ಥಿತಿ ಅವ್ರಿಗೆ ಗೊತ್ತಿದೆ. ಗೊತ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಇಲ್ಲ. ಹಿಜಾಬ್ ಬಗ್ಗೆ ಇನ್ ಮುಂದೆ ಹಿಜಾಬ್ ಇಲ್ಲ, ಮಾರನೇನು ಯೂಟರ್, ನಾನು ಅದನ್ನು ಹೇಳೇ ಇಲ್ಲ, ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ. ಆಯ್ತಾ, ಮೂರು ಜನ DCMಗಳು ಯಾಕೆ ಬೇಕು? ನಮ್ಮ ಕಾಲದಲ್ಲೂ ಇತ್ತು ಮೂರು DCM. ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅಥವಾ ಉಪಮುಖ್ಯಮಂತ್ರಿ ವಿರುದ್ಧವಾಗಿ ಇನ್ನೂ ಮೂರು DCM ಅಂತ ಕೇಳಲಿಲ್ಲ. ರಾಜಕೀಯದಲ್ಲಿ ಆಡಳಿತಕ್ಕೆ ಒಳ್ಳೇದಾಗಲಿ ಅನ್ನೋ ಲೆಕ್ಕದಲ್ಲಿ ನಾವು ಮಾಡಿದ್ವಿ ವಿನಃ ನಮ್ಮಲ್ಲಿ ಯಾರಲ್ಲೂ ಈ ಗೊಂದಲ ಇಲ್ಲ. 2-3 DCM ಮಾಡಿದಾಗ ಯಾಕೆ 3 DCM ಮಾಡಿದ್ರಿ? ನಮ್ಮ ಪಕ್ಷದಲ್ಲಿರೋರು ಯಾರು ಕೇಳಲಿಲ್ಲ, ರಾಜ್ಯ ಜನನೂ ಕೇಳಲಿಲ್ಲ. ಆದ್ರೆ ಇಲ್ಲ ಯಾಕೆ ಶುರು ಆಯ್ತು? ಅವರ DCM CM ಅವರಲ್ಲೇನಂತ ಗೊಂದಲ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಹೇಳಿದ್ನಲ್ಲಪ್ಪ ನಾನು ನೋಡಿ, ನಾನು ಡೀಟೈಲ್ ಯಾವ ವಿರೋಧ ಪಕ್ಷ ನಾಯಕರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ, ಯಾವ ಅಧ್ಯಕ್ಷರ ಬಗ್ಗೆನೂ ಭಿನ್ನಾಭಿಪ್ರಾಯ ಇಲ್ಲ. ಒಂದೆರಡು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದನ್ನ ಅವ್ರ ಹತ್ರ ಹೇಳಿ ಬಂದಿರಿ, ನಿಮ್ಮ ಹತ್ರ ಹೇಳೋಂತ ಅವಶ್ಯಕತೆ ಇಲ್ಲ. ಈ ನೀವೆಲ್ಲ ಮಾಡ್ತಿದ್ದೀರಲ್ಲ, ಇಲ್ಲಿ ಹೋಗ್ತಿದ್ದಂಗೆ ಅದು ರಾಜಕೀಯ ಶುರು ಮಾಡ್ತೀರಿ. ನಮ್ಮ ಪರಿಸ್ಥಿತಿ ಹೇಗಿದ್ದೀರಿ, ಈ ಕ್ಲಾಸ್ ಆಗಿದೆ. ಮತ್ತೆ ನಾವು ಮೂರ್ ಜನ ಬೇಕಾದಷ್ಟೇ ಅವ್ರಿಗೂ ಗೊತ್ತಿದೆ. ನ್ಯಾಷನಲ್ ಲೀಡರ್ ಅವರು, ಕಾಂಗ್ರೆಸ್ಸಿನ ಈಗಿನ ದುಸ್ಥಿತಿ ಅವ್ರಿಗೆ ಗೊತ್ತಿದೆ. ಗೊತ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಇಲ್ಲ. ಹಿಜಾಬ್ ಬಗ್ಗೆ ಇನ್ ಮುಂದೆ ಹಿಜಾಬ್ ಇಲ್ಲ, ಮಾರನೇನು ಯೂಟರ್, ನಾನು ಅದನ್ನು ಹೇಳೇ ಇಲ್ಲ, ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ. ಆಯ್ತಾ, ಮೂರು ಜನ DCMಗಳು ಯಾಕೆ ಬೇಕು? ನಮ್ಮ ಕಾಲದಲ್ಲೂ ಇತ್ತು ಮೂರು DCM. ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅಥವಾ ಉಪಮುಖ್ಯಮಂತ್ರಿ ವಿರುದ್ಧವಾಗಿ ಇನ್ನೂ ಮೂರು DCM ಅಂತ ಕೇಳಲಿಲ್ಲ. ರಾಜಕೀಯದಲ್ಲಿ ಆಡಳಿತಕ್ಕೆ ಒಳ್ಳೇದಾಗಲಿ ಅನ್ನೋ ಲೆಕ್ಕದಲ್ಲಿ ನಾವು ಮಾಡಿದ್ವಿ ವಿನಃ ನಮ್ಮಲ್ಲಿ ಯಾರಲ್ಲೂ ಈ ಗೊಂದಲ ಇಲ್ಲ. 2-3 DCM ಮಾಡಿದಾಗ ಯಾಕೆ 3 DCM ಮಾಡಿದ್ರಿ? ನಮ್ಮ ಪಕ್ಷದಲ್ಲಿರೋರು ಯಾರು ಕೇಳಲಿಲ್ಲ, ರಾಜ್ಯ ಜನನೂ ಕೇಳಲಿಲ್ಲ. ಆದ್ರೆ ಇಲ್ಲ ಯಾಕೆ ಶುರು ಆಯ್ತು? ಅವರ DCM CM ಅವರಲ್ಲೇನಂತ ಗೊಂದಲ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಹೇಳಿದ್ನಲ್ಲಪ್ಪ ನಾನು ನೋಡಿ, ನಾನು ಡೀಟೈಲ್ ಯಾವ ವಿರೋಧ ಪಕ್ಷ ನಾಯಕರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ, ಯಾವ ಅಧ್ಯಕ್ಷರ ಬಗ್ಗೆನೂ ಭಿನ್ನಾಭಿಪ್ರಾಯ ಇಲ್ಲ. ಒಂದೆರಡು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದನ್ನ ಅವ್ರ ಹತ್ರ ಹೇಳಿ ಬಂದಿರಿ, ನಿಮ್ಮ ಹತ್ರ ಹೇಳೋಂತ ಅವಶ್ಯಕತೆ ಇಲ್ಲ. ಈ ನೀವೆಲ್ಲ ಮಾಡ್ತಿದ್ದೀರಲ್ಲ, ಇಲ್ಲಿ ಹೋಗ್ತಿದ್ದಂಗೆ ಅದು ರಾಜಕೀಯ ಶುರು ಮಾಡ್ತೀರಿ. ನಮ್ಮ ಪರಿಸ್ಥಿತಿ ಹೇಗಿದ್ದೀರಿ, ಈ ಕ್ಲಾಸ್ ಆಗಿದೆ. ಮತ್ತೆ ನಾವು ಮೂರ್ ಜನ ಬೇಕಾದಷ್ಟೇ ಅವ್ರಿಗೂ ಗೊತ್ತಿದೆ. ನ್ಯಾಷನಲ್ ಲೀಡರ್ ಅವರು, ಕಾಂಗ್ರೆಸ್ಸಿನ ಈಗಿನ ದುಸ್ಥಿತಿ ಅವ್ರಿಗೆ ಗೊತ್ತಿದೆ. ಗೊತ್ತಿಲ್ಲ ಅನ್ನೋಂಥ ಪರಿಸ್ಥಿತಿ ಇಲ್ಲ. ಹಿಜಾಬ್ ಬಗ್ಗೆ ಇನ್ ಮುಂದೆ ಹಿಜಾಬ್ ಇಲ್ಲ, ಮಾರನೇನು ಯೂಟರ್, ನಾನು ಅದನ್ನು ಹೇಳೇ ಇಲ್ಲ, ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದ್ದೆ. ಆಯ್ತಾ, ಮೂರು ಜನ DCMಗಳು ಯಾಕೆ ಬೇಕು? ನಮ್ಮ ಕಾಲದಲ್ಲೂ ಇತ್ತು ಮೂರು DCM. ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಅಥವಾ ಉಪಮುಖ್ಯಮಂತ್ರಿ ವಿರುದ್ಧವಾಗಿ ಇನ್ನೂ ಮೂರು DCM ಅಂತ ಕೇಳಲಿಲ್ಲ. ರಾಜಕೀಯದಲ್ಲಿ ಆಡಳಿತಕ್ಕೆ ಒಳ್ಳೇದಾಗಲಿ ಅನ್ನೋ ಲೆಕ್ಕದಲ್ಲಿ ನಾವು ಮಾಡಿದ್ವಿ ವಿನಃ ನಮ್ಮಲ್ಲಿ ಯಾರಲ್ಲೂ ಈ ಗೊಂದಲ ಇಲ್ಲ. 2-3 DCM ಮಾಡಿದಾಗ ಯಾಕೆ 3 DCM ಮಾಡಿದ್ರಿ? ನಮ್ಮ ಪಕ್ಷದಲ್ಲಿರೋರು ಯಾರು ಕೇಳಲಿಲ್ಲ, ರಾಜ್ಯ ಜನನೂ ಕೇಳಲಿಲ್ಲ. ಆದ್ರೆ ಇಲ್ಲ ಯಾಕೆ ಶುರು ಆಯ್ತು? ಅವರ DCM CM ಅವರಲ್ಲೇನಂತ ಗೊಂದಲ. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಹೇಳಿದ್ನಲ್ಲಪ್ಪ ನಾನು ನೋಡಿ, ನಾನು ಡೀಟೈಲ್ ಯಾವ ವಿರೋಧ ಪಕ್ಷ ನಾಯಕರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ, ಯಾವ ಅಧ್ಯಕ್ಷರ ಬಗ್ಗೆನೂ ಭಿನ್ನಾಭಿಪ್ರಾಯ ಇಲ್ಲ. ಒಂದೆರಡು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಅದನ್ನ ಅವ್ರ ಹತ್ರ ಹೇಳಿ ಬಂದಿರಿ, ನಿಮ್ಮ ಹತ್ರ ಹೇಳೋಂತ ಅವಶ್ಯಕತೆ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.